ಬೈಸ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನು ಮಾಡಿದ್ದಾರೆ ಅವರು. ಸುಮಾರು ಒಂದು 1 ಅವರ್ ಗಟ್ಟಲೆ ಒಂದು 200-300 ಜನ ಸುತ್ತುವರ್ಕೊಂಡು ಕಾರ್ನ ಅಟ್ಯಾಕ್ ಮಾಡಿದ್ರು, ಹೊಡಿಯೋಕೆ ಬಂದರು. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ರೌಡಿಗಳೆಲ್ಲ ಬಂದು ಕಾರ್ನೆಲ್ಲ ಹೊಡೆದಾಕಿ 1.5 ಗಂಟೆ ಟೈಮ್ ನಾವು ಕಂಟಿನ್ಯೂ ಪೊಲೀಸ್ಗೆ ಕಾಲ್ ಮಾಡ್ತೀವಿ, ಯಾರು ಬಂದು ಅವನು CM ನನ್ನ ಬೆಂಬಲ ಇದ್ದಾನೆ ಅಂತ ಹೇಳಿದ್ರೆ ಅವ್ರು CM ಅವರು ಆಗ್ತಾವೆ. ಜಾಗದ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡನ ಧಮಕಿ. ನಾನು ಹೇಳಿದವರಿಗೆ ಜಾಗ ಮಾರಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಎಂಬ ಬೆದರಿಕೆಯ ಆರೋಪ. ಕಳೆದ 6 ತಿಂಗಳಿನಿಂದ ನಿರಂತರ ಕಿರುಕುಳ, ಠಾಣೆಯಲ್ಲಿ ದೂರು, CM ಸಿದ್ದರಾಮಯ್ಯನವರ ಹೆಸರೇಳಿಕೊಂಡು ಕುಟುಂಬವೊಂದಕ್ಕೆ ಬೆದರಿಕೆ, FIR ಆಗ್ತಿದ್ದಂತೆ ಎಸ್ಕೇಪ್. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ಆವಾಜ್ ಹಾಕಿರುವ ಘಟನೆ ಮಾಸುವ ಮುನ್ನವೇ CM ಸಿದ್ದರಾಮಯ್ಯ ತವರಿನಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಕುಟುಂಬವೊಂದಕ್ಕೆ ಧಮಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ನಾನು CM ಸಿದ್ದರಾಮಯ್ಯ ಆಪ್ತ, ನಾನು ಹೇಳಿದವರಿಗೆ ನೀನು ಜಾಗವನ್ನ ಮಾರಾಟ ಮಾಡಬೇಕು, ಇಲ್ಲದಿದ್ರೆ ನಿಮ್ಮ ಕುಟುಂಬವನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಹೆಂಡತಿಯನ್ನು ಬಿಡಲ್ಲ ಎಂದು ಬೆದರಿಕೆ ಹಾಕಿರೋ ಘಟನೆ ವರ್ಣಾ ಕ್ಷೇತ್ರ ವ್ಯಾಪ್ತಿಯ ಹೆಬ್ಬೆ ಗ್ರಾಮದಲ್ಲಿ ನಡೆದಿದೆ. ಈ ಫೋಟೋದಲ್ಲಿ ಕಾಣ್ತಿರುವ ಕಾಂಗ್ರೆಸ್ ಮುಖಂಡ ರಾಜು ಕಿರುಕುಳ ನೀಡಿದ್ದಾರೆ ಎಂದು ದೂರು ದಾಖಲಾಗಿದೆ. ವರ್ಣಾ ಕ್ಷೇತ್ರದ ಹೆಬ್ಬೆ ಗ್ರಾಮದಲ್ಲಿ ವಾಸವಾಗಿರುವ ಅಮಿತಾಬ್ ಹಾಗೂ ಆತನ ಕುಟುಂಬದ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ರಾಜು ಧಮಕಿ ಹಾಕಿದ್ದಾರಂತೆ. ಕಳೆದ 6 ತಿಂಗಳ ಹಿಂದೆ ಇದೇ ರಾಜು ಅಮಿತಾಬ್ಗೆ ಒಂದು ಸೈಟ್ ಅನ್ನು ಖರೀದಿ ಮಾಡಿಸಿ ಕೊಟ್ಟಿದ್ದರಂತೆ. ಆ ಬಳಿಕ ಆ ಸೈಟ್ ಅನ್ನು ನಾನು ಹೇಳಿದವರಿಗೆ ಕೊಡಬೇಕು ಅಂತ ಧಮಕಿ ಹಾಕಿದ್ದಾನೆ. ಇದಕ್ಕೆ ಈ ಕುಟುಂಬದವರು ಒಪ್ಪದ ಕಾರಣ ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಮ್ಮ ಮನೆ ಬಳಿ ಕಸ ಸುರಿಸೋದು, ಸತ್ತ ನಾಯಿಗಳನ್ನ ತಂದು ಸುಟ್ಟು ಹಾಕಿಸೋದು, ಈ ರೀತಿ ಎಲ್ಲಾ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಇದ್ದಾಗ ರಾತ್ರಿ ವೇಳೆ ಜನರನ್ನ ಕರೆತಂದು ಕಲ್ಲು ಹೊಡಿಸೋದು ಅಲ್ಲದೆ ನಮ್ಗೆ ಹಲ್ಲೆ ಮಾಡಿದ್ದಾರೆ ಅಂತ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಅಮಿತಾಬ್ ಕುಟುಂಬಸ್ಥರು ದೂರು ನೀಡಿದ್ದಾರೆ. 6 ತಿಂಗಳ ಹಿಂದೆ ನಮಗೆ ಈ ಜಾಗ ಬರ್ಕೊಡ್ಬೇಕು ಅಂತೇಳಿ ರಾಜು ಅವರು ನಮಗೆ ಒತ್ತಾಯ ಮಾಡಿದ್ರು. ಅದು ನಾವು ಒಪ್ಪದೇ ಇದ್ದ ಕಾರಣ ಸುಮಾರು 4-5 ಜನ ನಮ್ಮ ಕಾರ್ನ ಅಟ್ಯಾಕ್ ಮಾಡಿ ವೈಫ್ನ ಕಿಡ್ನಾಪ್ ಮಾಡ್ತೀವಿ. ಅದನ್ನ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರು ಯಾವುದೇ ರೀತಿ ನಮಗೆ ಮೇಲೆ ಆ್ಯಕ್ಷನ್ಸ್ ತರೋದಿಲ್ಲ. ಆಮೇಲೆ ಮತ್ತೆ ಅವರು 3 ಡೇಸ್ ಬ್ಯಾಕ್ ನೀವು ನಮ್ಮ ಜಾಗವನ್ನು ನೀವು ವಾಪಸ್ ಬರ್ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮನೇಲಿರೋರನ್ನೆಲ್ಲ ನಾವು ಕೊಡ್ತೀವಿ ಅಂತೇಳಿ ನಮಗೆ ಎದುರಿಸಿದ್ರು. ಆವಾಗ ಮತ್ತೆ ಪೊಲೀಸ್ ಬಂದು ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆವಾಗಲೂ ಏನು ಅವರೇನು ಅಷ್ಟೊಂದು ಆ್ಯಕ್ಷನ್ ತಗೊಂಡಿಲ್ಲ. ಬಟ್ ಆವಾಗ ಆನಂದ್ ಸಾಹೇಬ್ರು ಒಬ್ಬರು ಮುಂದೆ ಇದ್ದ ಕಸಗಳನ್ನೆಲ್ಲ ಆನಂದ್ ಸಾಹೇಬ್ರೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಸುಮಾರು 25 ಟ್ರ್ಯಾಕ್ ಕಸಗಳಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಆ ಕೋಪದಲ್ಲಿ ಮತ್ತೆ ನಮಗೆ 3 ದಿವಸ ಮತ್ತೆ ಅವ್ರು ಬಂದ್ಬಿಟ್ಟು ನಮಗೆ ನನ್ನ ವೈಫ್ನ ಕಿಡ್ನಾಪ್ ಮಾಡ್ತೀವಿ, ನಿಮ್ಮ ಮಗುನ ಸಾಯಿಸ್ತೀವಿ, ಇಲ್ಲ ನಿಮ್ಮ ಮನೆ ಬಿಟ್ಟು ಖಾಲಿ ಮಾಡಿ ಅಂತೇಳಿ ಎದುರಿಸ್ತೀವಿ. ಅದು ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಬಟ್ ಅದೇನು ಆ್ಯಕ್ಷನ್ಸ್ ಏನು ತಗೊಳ್ಳೋಕೆ ಹೋಗಿಲ್ಲ ಅವರು. ಕರೆಕ್ಟಾಗಿ ಒಂದು ಭಾನುವಾರ ರಾತ್ರಿ ನಾವು ಜಾಗ ಮುಗಿಸ್ಕೊಂಡು ಮನೇಲಿ ಇರಬೇಕಾದ್ರೆ ದಿಢೀರಂತ ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಒಂದು 20 ಜನ ರೌಡಿಗಳು ಬಂದು ಕಲ್ಲು ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಪೊಲೀಸ್ ನಾವು ಫೋನ್ ಮಾಡಿದ್ರು, ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡಿ ಕಳಿಸಿದ್ರು. ಆಮೇಲೆ ಪೊಲೀಸ್ ರಿಕ್ವೆಸ್ಟ್ ಮಾಡೋದು ಸರ್ ಒಂದು 2 ಅವರ್ಸ್ ಇಲ್ಲೇ ಇರ್ತೀರಿ ಅಂತ ಅವ್ರು ಕೇಳಿಲ್ಲ, ಅವ್ರು ಹೇಳ್ಕೊಟ್ರು. ಆಮೇಲೆ ಪೊಲೀಸವರು ಮಾಡಿದ ನಂತರ ಹೋದ ನಂತರ ಮತ್ತೆ ಒಂದು 400 ಜನ ಹುಡುಗರು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಸರ್. ಆಮೇಲೆ ನಾವು ಸಮಾಧಾನವಾಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಹೊರಗಡೆ ಇಟ್ಟು ಬಾಗಿಲು ಹಾಕೋ ಅಷ್ಟೊಡೆ ನನ್ನ ಹೆಂಡತಿಗೆ ಮೊದಲೇ ಸುನೀಲ್ ಕುಮಾರ್ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು, ನೀವು ಯಾವುದೇ ಈ ಥರ ಘಟನೆಗಳಾದರೆ ವೀಡಿಯೋ ಮಾಡಿರ್ತಾರೆ. ಆ ವೀಡಿಯೋ ಮಾಡಬೇಕಾದ್ರೆ ನನ್ನ ಹೆಂಡತಿ ಮೇಲೆ ರಾಜು ಅವರು ಬಂದು ಅವರು ಬೆನ್ನೆಗೆ ಹೊಡೆದು ಮೊಬೈಲ್ ಕಿತ್ಕೊಂಡು ಅವ್ರ ಬಟ್ಟೆನೆಲ್ಲ ಹಾಕಿದ್ರು. ಅದನ್ನ ತಡೆಯೋಕ್ಕೆ ಹೋದ ತಕ್ಷಣ ರೌಡಿಗಳು ನನ್ನ ಮೇಲೆ ಹಲ್ಲೆ ಮಾಡಿ ಕಲ್ಲನ್ನ ತೆಗೆದು ಹೊಡೆದು ನನ್ನ ಮನೆಯೆಲ್ಲ ಹೊಡೆದು ನನ್ನ ಕಾರ್ ಒಳಗಡೆ ನಾನು ಕರ್ಕೊಂಡೋಗಿ ಕೂರಿಸಿದ್ರು. ಕಾರ್ ಒಳಗಡೆ ಕೂರಿಸಿದ ತಕ್ಷಣ ರೌಡಿಗಳೆಲ್ಲ ಬಂದು ಕಾರ್ನೆಲ್ಲ ಹೊಡೆದಾಕಿ 1.5 ಗಂಟೆ ಟೈಮ್ ನಾವು ಕಂಟಿನ್ಯೂ ಪೊಲೀಸ್ಗೆ ಕಾಲ್ ಮಾಡ್ತೀವಿ, ಯಾರು ಬಂದು ಪೊಲೀಸರು. ನನ್ನ ಬ್ಲೀಡಿಂಗ್ ಆಗ್ತಾಯಿದೆ, ನೀನು ಸಾಯೋದು ನೋಡ್ಬೇಕು ಅಂತ ಅಲ್ಲಿ ನಿಂತ್ಕೊಂಡಿರ್ತೀನಿ. ಪೊಲೀಸ್ ಯಾರು ಬಂದರು? ರಾಜು ಬಂದರು ಪೊಲೀಸ್ ಬರಬಾರ್ದು ಅಂತೇಳಿ ಫೋನ್ ಮಾಡ್ತಾಯಿದ್ವಿ. ನಾವು ನೋಡಿದ್ವಿ
ಆಮೇಲೆ ಹರ್ಷವರ್ಧನ್ ಸಾಹೇಬರು ಈ ವಿಚಾರ ತಿಳಿದ ತಕ್ಷಣ XMLA ಹರ್ಷವರ್ಧನ್ ಸಾಹೇಬರು ಪೊಲೀಸರು ಹೋಗಿದ ತಕ್ಷಣ ಆಮೇಲೆ ಪೊಲೀಸರು ಕಾಪಾಡೋದು. ಆಮೇಲೆ ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು. ಈ ಕಾರ್ನ ಇವಾಗ ಇಲ್ಲಿ ನಿಲ್ಲಿಸಿದ್ದೀನಿ, ನನ್ನ ಕಾರಲ್ಲಿ ಹೊಡೆದಿದ್ದಾರೆ, ಕಾರ್ನಲ್ಲಿ ನಿಲ್ಲಿಸಿದ್ದೀನಿ. ಇವಾಗಲೂ ಕೂಡ ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಅದು ರಾಜುನೇ ಕೇಳಬೇಕು ಸರ್. ಅವನು CM ನನ್ನ ಬೆಂಬಲ ಇದ್ದಾನೆ ಅಂತ ಹೇಳಿದ್ರೆ ಅವ್ರು CM ಅವರು ಆಗ್ತಾವೆ. ಸೊ CMನ ಯಾವುದೇ ಸರ್ ಒಂದೇನಂತಾರೆ, ಬೇಸಿಕ್ಲಿ ಪೊಲೀಸಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಒಬ್ಬ ನಾರ್ಮಲ್ ಮನುಷ್ಯನ ಮಾತು ಕೇಳ್ತಾನೆ, ಹಿಂದೆ ಯಾರಾದ್ರು ಒಬ್ರು ಇರಲೇಬೇಕಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಕೇಳ್ತಾನೆ, ನೀವು ಇದು ಹಿಂದೆ ಇದೀರಾ ಇಲ್ವೋ ನನಗೆ ಬೇಕಾಗಿಲ್ಲ. ಯಾವುದು ಕಾನೂನು ಏನಿದೆಯೋ ಕೋರ್ಟಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಒಂದು ಹೆಣ್ಮಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ನಿಮ್ಮ ಕ್ಷೇತ್ರದಲ್ಲೇ ಒಂದು ಹೆಣ್ಮಗುವೆ ನೀವು ರೆಸ್ಪೆಕ್ಟ್, ನೀವು ಈ ಥರ ದಾಳಿ ಮಾಡಿದ್ರೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಸರ್ ಕೊಡಬೇಕು. 264/300 ಅಡಿ, ಜಂಜನ್ ನಂಬರ್ 302, ಆಸ್ತಿ ನಂಬರ್ 297. ಇವಾಗ ಅದು ID ನಂಬರ್ ಇದೆ, ಅದು 11ನೇದು ID ನಂಬರ್ ಕೂಡ ಇದೆ. ನಂಬರ್ ಮಾಡಿದ್ದೇನೆ, ನಾನು ತೋರಿಸ್ಬೋದು ಅದನ್ನ. ಬಟ್ ಆ ಪ್ರಾಪರ್ಟಿನ ನಾವು ಯಾರು ಹೇಳ್ತೀವೋ ಅದನ್ನ ಬರ್ಕೊಡ್ಬೇಕು. ನಾವು ಒಂದೇ ಒಂದು ಹಠಕ್ಕೋಸ್ಕರ ಈ ಥರ ಮೊನ್ನೆ ಏಕಾಏಕಿ ರಾತ್ರಿ ವೇಳೆ ಮನೆಯ ಬಳಿ ಬಂದು ಗಲಾಟೆ ಮಾಡಿದ್ರು. ವಿಡಿಯೋ ಮಾಡಲು ನನ್ನ ಮೊಬೈಲ್ ಕಿತ್ತುಕೊಂಡು ನಿನ್ನ ಮಾಡಿಸುತ್ತೇನೆ, ನಾನು CM ಸಿದ್ದರಾಮಯ್ಯನವರ ಆಪ್ತ ಅಂತ ಹಲ್ಲೆ ಮಾಡಿದ್ದಾನೆ. ಕಾರಿನಲ್ಲಿ ಹೊರಗಡೆ ಹೋದ್ರೆ ಅಡ್ಡ ಹಾಕುತ್ತಾರೆ, ನಿರಂತರವಾಗಿ ನಮಗೆ ಕಿರುಕುಳ ಕೊಡುತ್ತಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರು ನಮಗೆ ಯಾರು ರಕ್ಷಣೆ ಕೊಡುತ್ತಿಲ್ಲ ಅಂತ ಅಮಿತಾಬ್ ಪತ್ನಿ ಸುಷ್ಮಾ ಕೂಡ ಆರೋಪ ಮಾಡಿದ್ದಾರೆ. ಅದೇ ನೀವು ನೋಡಿರೋ ಹಾಗೆ ಈಗ ಒಂದು 3 ದಿವಸದ ಹಿಂದೆ ಏನು ನನ್ನ ಫ್ಯಾಮಿಲಿ ಮೇಲೆ ಆಗಲಿ, ನನ್ನ ಮೇಲೆ ಆಗಲಿ, ಅಥವಾ ನನ್ನ ಹಸ್ಬೆಂಡ್ ಮೇಲಾಗಲಿ ಏನು ಹಲ್ಲೆ ನಡೀತು, ಅದರ ವಿಚಾರವಾಗಿ ಅಲ್ಲಿ ಏನೇ ನಡೆದಿದೆ, ಅಥವಾ ಕಲ್ಲು ಎಸ್ತಿರೋದಿರ್ಬೋದು, ಅಥವಾ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಫೋನ್ನ ಕಿತ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನು ಮಾಡಿದ್ದಾರೆ ಅವರು, ಇದೆಲ್ಲದರ ವಿಚಾರವಾಗಿ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎಲ್ಲ ವಿಚಾರಗಳನ್ನು ನಿಮ್ಗೆ ಹೇಳಿಬಿಟ್ಟಿದ್ದಾರೆ. ಸೊ ಅದೇ ಆಲ್ಮೋಸ್ಟ್ ಇದೆಲ್ಲ ನಡೆದಿದ್ದ ಸಂದರ್ಭದಲ್ಲೂ ಒಂದು ತುಂಬ ಬೇಜಾರಾಗುವಂಥ ವಿಷಯ ಏನಂತಂದರೆ, ಒಬ್ಬ ವ್ಯಕ್ತಿಗೆ ಅಷ್ಟು ರಕ್ತ ಬೀಳ್ತಾ ಇದೆ, ರಕ್ತ ವೇಸ್ಟ್ ಆಗ್ತಾ ಇದೆ, ಅವ್ರಿಗೆ ಜೀವದ ಪ್ರಶ್ನೆ ಅನ್ನೋದನ್ನು ನೋಡಿದೆ ಸುಮಾರು ಒಂದು 1 ಅವರ್ ಗಟ್ಟಲೆ ಒಂದು 200-300 ಜನ ಸುತ್ತುವರ್ಕೊಂಡು ಕಾರ್ನ ಅಟ್ಯಾಕ್ ಮಾಡಿದ್ರು, ಹೊಡಿಯೋಕ್ಕೆ ಬಂದರು. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲರನ್ನೂ ಆಲ್ಮೋಸ್ಟ್ ಬೇಡ್ಕೊಂಬಿಟ್ಟಿದ್ದೀನಿ, ನಾನು ದಯವಿಟ್ಟು ಬಿಡಿ, ಬ್ಲೀಡ್ ಆಗ್ತಾಯಿದೆ, ಇದು ಜೀವದ ಪ್ರಶ್ನೆ, ನಾನು ಫಸ್ಟ್ ಏಡ್ ಮಾಡಿಸ್ಕೊಂಡು ಬರ್ತೀನಿ, ನಾನು ಮತ್ತೆ ಇಲ್ಲೇ ಬರ್ತೀನಿ, ಆಮೇಲೆ ನೀವು ಮಾತಾಡೋರಿ, ಇದನ್ನು ವಿಷಯ ಮುಂದುವರ್ಸೋರಿ, ದಯವಿಟ್ಟು ಜಾಗ ಮಾಡಿಕೊಡಿ ಅಂತ ಆಲ್ಮೋಸ್ಟ್ ಒಂದು 1 ಅವರ್ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರಿಗೂ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡದೆ 1 ಅವರ್ ಅಲ್ಲೇ ಕಾಯಿಸಿದ್ರು, ಹೊಡೆದ್ರು, ಕಾರ್ ಗಾಜುಗಳು ಹೊಡೆದಾಕಿದ್ರು, ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು, ನನ್ನ ನಾದಿನ ಅಟ್ಯಾಕ್ ಮಾಡೋಕ್ಕೆ ಬಂದರು. ಎಲ್ಲ ಸಂದರ್ಭ ನಡೀತು. ನಂತರ 1 ಅವರ್ ಬಿಟ್ಟು ಪೊಲೀಸ್ ಯಾರು ಬಂದರು ಅವರು ಇದನ್ನೆಲ್ಲ ಕ್ಲಿಯರ್ ಮಾಡಿ ಕಳಿಸಿದ್ದು. ಅದು ಕೂಡ 1 ಅವರ್ ಗಟ್ಟಲೆ ಪೊಲೀಸ್ ಬರಲಿಲ್ಲ. ನಮ್ಮ ಹರ್ಷವರ್ಧನ್ ಸಾಹೇಬರು ಈಸ್ XMLA ಅಂತ ಹೇಳಿದ್ದಾರೆ, ಅಲ್ಲಿ ಯಾಗಕ್ಕೆ ಯಾರು ಬಂದಿದ್ದಾರೆ ಅವರಿಗೆ ಪರಿಚಯ ಇದ್ದವರಂತೆ. ಹಾಗಾಗಿ ಅವರು ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಹರ್ಷವರ್ಧನ್ ಸರಿಗೆ. ಅವರು ಕಾಲ್ ಮಾಡಿ ಇವ್ರಿಗೆ ಬೈದ ನಂತರ ಪೊಲೀಸ್ಗಳು ಯಾರಿದ್ರು ಅವರು ಬಂದು ನಮಗೆ ಪ್ರೊಟೆಕ್ಷನ್ ಕೊಟ್ಟು ನಮ್ಮನ್ನ ಹಾಸ್ಪಿಟಲ್ಗೆ ಕಳಿಸಿದ್ರು. ಸೊ ಆಲ್ರೆಡಿ ನಾನು ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ, FIR ಆಗಿದೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದ ಆ್ಯಕ್ಷನ್ಸ್ನ ತೊಗೊಂಡಿಲ್ಲ ಅವರು. ನನ್ನ ಹಸ್ಬೆಂಡು ಕಂಪ್ಲೇಂಟ್ನ ಕೂಡ ರಿಸೀವ್ ಮಾಡಿಲ್ಲ. ಸೊ ಅದೇ ಬೇಕಾದ ಆ್ಯಕ್ಷನ್ಸ್ಗಳನ್ನ ತೊಗೊಂಡು ಪನಿಷ್ ಮಾಡಬೇಕಂತ ಹೇಳಿ ರಿಕ್ವೆಸ್ಟ್. ಈ ಘಟನೆ ನಡೆದಿದ್ದು ಹೆಬ್ಬಿಯ ಅಂತ ಹೇಳಿ, ಅದೊಂದು ಹಳ್ಳಿ, ಕಡ್ಕೊಳ್ಳೋದ ಹತ್ರ ಒಂದು ಹಳ್ಳಿ. ಅದೇ ಜಾಗ ಬರ್ಕೊಡ್ಬೇಕು ಅಂತ ಹೇಳಿ ಸುಮಾರು ಸಮಯದಿಂದ ಇದು ತೊಂದರೆ ನಮಗೆ ಕೊಡ್ತಾನೆ ಇದ್ರು. ನಾವು ಇಲ್ಲೀಗಲಾಗಿ ಏನೇನು ಹೋಗಬೇಕು ಹಾಗೆ ಹೋಗೋಣ ಅಂತ ಹೇಳಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಯಾವಾಗ ತೀರಾನೇ ತಲೆ ಕೆಡಿಸ್ಕೊಂಡಿಲ್ಲ, ಈ ಥರ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಇದೆಲ್ಲ ತೊಂದರೆಗಳನ್ನ ಕೊಡೋಕ್ಕೆ ಶುರು ಮಾಡಿದ್ವಿ. ಒಟ್ಟಾರೆ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಆರೋಪಿ ರಾಜು ಮಾತ್ರ ಇನ್ನೂ ಅರೆಸ್ಟ್ ಆಗಿಲ್ಲ. ಪೊಲೀಸರು ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈಗಲಾದರೂ ಕೂಡ ಪೊಲೀಸರು ಆತನ ವಿರುದ್ಧ ಕ್ರಮ ಕೈಗೊಂಡು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.